ಬೇಸಿಗೆ ಇನ್ನೂ ಆರಂಭವಾಗುವ ಮೊದಲೇ ಎಲ್ಲ ಕಡೆಗಳಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ಎದುರಾಗಿದೆ. ಹಾಹಾಕಾರ ಶುರುವಾಗಿದೆ. ಇದನ್ನು ಮನಗಂಡಂತಹ ಹೆಬ್ಬಗೋಡಿ ನಗರಸಭಾ ವ್ಯಾಪ್ತಿಯ ವಾರ್ಡ್ ನಂಬರ್ 31ರ ಕಮ್ಮಸಂದ್ರ ಗ್ರಾಮದ ಜನರ ಕುಡಿಯುವ ನೀರಿನ ಬವಣೆಯನ್ನು ನೀಗಿಸಲಿಕ್ಕೆ ಆನೇಕಲ್ ತಾಲೂಕಿನ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣನವರ ಅಭಿಮಾನಿ ಬಳಗವು ಪ್ರತಿನಿತ್ಯ ಟ್ಯಾಂಕರ್ ಮೂಲಕ ಸಾರ್ವಜನಿಕರಿಗೆ ಕುಡಿಯುವ ನೀರನ್ನು ಪೂರೈಸಲಿಕ್ಕೆ ಮುಂದಾಗಿದೆ. ಇವತ್ತು ಕಾಂಗ್ರೆಸ್ ಮುಖಂಡರು ಸಾಂಕೇತಿಕವಾಗಿ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಶುಭ ಕೋರಿದ್ದಾರೆ. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ನ ಯುವ ಮುಖಂಡ ಚೇತನ್ ಮಾತನಾಡಿ, ಕಮ್ಮಸಂದ್ರ ಗ್ರಾಮದಲ್ಲಿ ಕುಡಿಯುವ ನೀರು ಪೂರೈಕೆ ತುಂಬಾ ಸಮಸ್ಯೆ ಇದ್ದು ಪ್ರತಿನಿತ್ಯ 1 ಟ್ಯಾಂಕರ್ ಕುಡಿಯುವ ನೀರನ್ನು ಬಿ ಶಿವಣ್ಣ ಅಭಿಮಾನಿ ಬಳಗದ ವತಿಯಿಂದ ಪೂರೈಕೆ ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಇದನ್ನು ಎಲ್ಲಾ ವಾರ್ಡ್ಗಳಿಗೂ ಕೂಡ ವಿಸ್ತರಿಸಲಿದ್ದೇವೆ ಅಂತೇಳಿ ಮಾಹಿತಿ ಕೊಟ್ಟರು. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ನ ಮುಖಂಡರಾದ ಮುನಿಕೃಷ್ಣ, ಕಬಡ್ಡಿ ಮಂಜು, ನಗರಸಭೆಯ ಸದಸ್ಯರಾದ ಲಕ್ಷ್ಮೀನಾರಾಯಣ್, ಅಶೋಕ್, ಮುನಿರಾಜು, ಕೀರ್ತಿರಾಜ್ ಮತ್ತು ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಭಾಗಿಯಾಗಿದ್ದರು. ಶುಭ ಹಾರೈಸಿದರು. ಮೂವತ್ತೊಂದರಲ್ಲಿ ಪ್ರಾರಂಭ ಇಡೀ ನಗರಸಭೆಯಲ್ಲಿ ನೀರಿಗೆ ತುಂಬ ಹಾಹಾಕಾರ. ಈಗ ಎಲ್ಲ ಕೆರೆಗಳೆಲ್ಲ ಹೂಳು ತೆಗೆದುಬಿಟ್ಟು ಕೆರೆಗಳು ಬತ್ತಾಗ್ಬಿಟ್ಟು ಬೋರ್ವೆಲ್ಗಳೆಲ್ಲ ಸುಮಾರು ನಮ್ಮ ವ್ಯಾಪ್ತಿಯಲ್ಲಿ ಸುಮಾರು 1,500 ಬೋರ್ವೆಲ್ ಆಲ್ರೆಡಿ ನಿಂತೋಗಿದೆ. ನೀರುಗಳ ಸಮಸ್ಯೆ ಇದನ್ನು ಮನಗಂಡು ನಮ್ಮ ಚೇತನ್ ಶಿವಣ್ಣ ಅವರ ಅಭಿಮಾನ ಬಳಗದ ವತಿಯಿಂದ ನಮ್ಮ ಚೇತನ್ 31 ಒಳಗೆ ನಾನು ಉಚಿತವಾಗಿ ನೀರು ಸರಬರಾಜು ಮಾಡ್ತೀನಿ ಅಂತ ಒಂದು ಕಾರ್ಯಕ್ರಮ ಹಾಕೊಂಡು ಮುಂದೆ ಬಂದಿದ್ದಾನೆ. ತುಂಬ ಸಂತೋಷ. ದೇವರು ಅವರಿಗೆ ಆರೋಗ್ಯ, ಆಯುಷು ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ತೀನಿ. ಸರ್, ಅವೈಜ್ಞಾನಿಕವಾಗಿ ಕೆರೆಗಳ ಹೂಳೆತ್ತಿದ್ರಿಂದ ಇವತ್ತು ಬೋರ್ಗಳಲ್ಲಿ ನೀರಿಲ್ಲ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದೆ. ಏನು ಹೇಳ್ತೀರಾ ಸರ್ ಇದ್ರ? ಅವೈಜ್ಞಾನಿಕ ಅನ್ನೋದಕ್ಕಿಂತ ನಮ್ಮ ಕೆರೆಗಳು ತುಂಬ ಹಾಳಾಗಿತ್ತು. ಆ ನಿಟ್ಟಲ್ಲಿ ಕೆರೆಗಳನ್ನ ಹೂಳೆತ್ತಿ ಕ್ಲೀನ್ ಮಾಡಬೇಕು ಅಂತ ನಾವೇ ಒತ್ತಡ ಏರಿದ್ವಿ. ಅದರಂತೆ ಅವನು ಯಾರೋ ಮಲ್ಲಿಗೆ ವಾರ್ಡ್ ಅಂತ ಬಂದ, ನಾನು 3 ತಿಂಗಳಲ್ಲಿ ನಾನು ಕೆರೆ ಹಿಂಗೆ ಮಾಡ್ತೀನಿ ಹಂಗೆ ಮಾಡ್ತೀನಿ ಅಂತ ನಮಗೆ ಬರೀ ಮಾತಲ್ಲೇ ಸ್ವರ್ಗ ತೋರಿಸ್ಬಿಟ್ಟು ಏನೋ ಕೆಲಸ ಮಾಡಿದ್ದಾನೆ ಇಷ್ಟ. ಆದರೆ ಅದಕ್ಕೆ ನೀವು ಕೆರೆಗಳಿಗೆ ಒಳ ಅರಿವು ಇಲ್ಲ, ಹೊರ ಅರಿವು ಇಲ್ಲ, ಆ ಥರ ಒಂದು ಟ್ಯಾಂಕ್ ಥರ ಮಾಡಿಟ್ಟಿದ್ದಾನೆ. ಅದಕ್ಕೆ ವೈಜ್ಞಾನಿಕವಾಗಿ ಅಂದರೆ ಅದಕ್ಕೆ ಕೆರೆಗೆ ನೀರು ಬರೋ ವ್ಯವಸ್ಥೆ ಮಾಡಬೇಕಾಗಿತ್ತು, ಅದನ್ನು ಮಾಡಲಿಲ್ಲ. ತುಂಬಿದ ಮೇಲೆ ಹೊರಗೆ ಹೋಗೋ ನೀರು ವ್ಯವಸ್ಥೆನೂ ಮಾಡಿಲ್ಲ. ಬರೀ ಈಗ ಏನಾಗ್ಬಿಟ್ಟಿದೆ ಅಂದರೆ ಅದು ಕೆರೆಗಳೆಲ್ಲ ಮಕ್ಕಳು ಆಟ ಆಡೋದು ಕ್ರಿಕೆಟ್ ಮೈದಾನವಾಗಿ ಪರಿವರ್ತನೆ ಆಗೈತೆ. ಅದರಲ್ಲಿ ಒಂದು ಡ್ರಾಪ್ ನೀರಿಲ್ಲ, ಹಂಗಾಗ್ಬಿಟ್ಟು ಬೋರ್ಗಳೆಲ್ಲ ಬತ್ತೋಗಿದ್ದಾವೆ. ಸರ್, ಇದ್ರ ಬಗ್ಗೆ ನಗರಸಭೆ ಆಗಲಿ ಇಲ್ಲ ತಾಲೂಕು ಆಡಳಿತ ಆಗಲಿ ಜಿಲ್ಲಾಡಳಿತ ಆಗಲಿ ಏನಾದರೂ ಕ್ರಮ ತಗೊಂಡಿದೆಯಾ ಸರ್ ಅವ್ರ ಮೇಲೆ? ಅದಕ್ಕೆ ನಗರಸಭೆ ಇರ್ತಾರೆ, ಮೀಟಿಂಗ್ ಕರೆಸಿ 2-3 ಸರಿ ಮಾತಾಡಿ ಆಲ್ರೆಡಿ ಈಗ ಅವ್ರನ್ನ ಹೆಬ್ಬಗೋಡಿ ಕೆರೆಯನ್ನು ಅವ್ರದ್ದೇ ಇತ್ತು, ಅವರೇ ಮಾಡೋದಿತ್ತು. ಅದನ್ನು ಟರ್ಮಿನೇಟ್ ಮಾಡಿಸಿದ್ದೀವಿ. ಇದೆಲ್ಲ ಆಲ್ಮೋಸ್ಟ್ ಕೆಲಸ ಮುಗಿದಿರೋದ್ರಿಂದ ಅವನಿಗೆ ಇದೇನು ಇವು ಯಾವ ಕಂಪ್ನಿಯಿಂದ CSR ಫಂಡ್ ಬಂದಿದೆ ಅದನ್ನೆಲ್ಲ ತಿಳ್ಕೊಂಡು ಅವ್ರಿಗೆ ಅದನ್ನು ಬಂಡವಾಳ ಏನು ಬಂದಿದೆ ಏನೋ ಅದರ ಎನ್ಕ್ವೈರಿ ಮಾಡೋದಕ್ಕೆ ಹೇಳಿದ್ದೀವಿ. ಹೆಬ್ಬಗೋಡಿ ಕೆರೆದು ಈಗ ಆಲ್ರೆಡಿ ಟರ್ಮಿನೇಟ್ ಮಾಡಿದ್ದೀವಿ. ಅವ್ರನ್ನ ಸ್ಟಾರ್ಟ್ ಮಾಡಿದ್ದಾರೆ. ಹೆಬ್ಬಗೋಡಿ ನಗರಸಭಾ ವ್ಯಾಪ್ತಿಯ ಕಮ್ಮಸಂದ್ರ 31ನೇ ವಾರ್ಡ್ನಲ್ಲಿ ಚೇತನ್ ಮತ್ತು ಸ್ನೇಹಿತರು ಇವತ್ತು ಕುಡಿಯೋ ನೀರಿನ ಸರಬರಾಜು ಉಚಿತವಾಗಿ ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ. ಅದೇ ರೀತಿ ಏನು ಇವತ್ತು ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ಅನೇಕ ವಾರ್ಡ್ಗಳಲ್ಲಿ ನೀರಿನ ಸಮಸ್ಯೆ ಹಾಹಾಕಾರ ಎದ್ದಿದೆ. ಈಗ ಅದಕ್ಕೆ ಇನ್ನೂ ಉಳ್ಳವರು ಯಾರ್ಯಾರು ಮುಂದೆ ಇದ್ದಾರೆ ಬಂದು ದಯಮಾಡಿ ಅದರ ಸಾರ್ವಜನಿಕ ಸಹಕಾರ ಆಗೋ ರೀತಿಯಲ್ಲಿ ಎಲ್ಲರೂ ಕೂಡ ಸಹಕಾರ ಕೊಡಬೇಕು. ಅದೇ ರೀತಿ ಏನು ಇವತ್ತು ನೀರು ಬರ್ತಾಯಿದೆ ಅದನ್ನು ಸಂಪೂರ್ಣವಾಗಿ ಬಳಸ್ಕೊಳ್ಬೇಕು ಗ್ರಾಮಸ್ಥರು ಅಂತೇಳಿ ಸಂದರ್ಭದಲ್ಲಿ ಯಾರು ಕೂಡ ಹೆಚ್ಚಿನ ರೀತಿಯಲ್ಲಿ ನೀರನ್ನು ಪೋಲ್ ಮಾಡಬಾರ್ದು, ಮಿತವಾಗಿ ನೀರನ್ನು ಬಳಸಬೇಕು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಚೇತು ಮತ್ತು ಅವರ ಅಂಗಡಿಗೆ ಒಳ್ಳೆಯದಾಗಲಿಕ್ಕೆ ಗ್ರಾಮ ಠಾಣದಲ್ಲಿರೋವಂಥವು ಅನುಕೂಲ ಇರೋರೆಲ್ಲ ಊರು ಬಿಟ್ಟು ಬೇರೆ ಕಡೆ ಹೋಗಿದ್ದಾರೆ. ಅನಾನುಕೂಲ ಇರೋರೆಲ್ಲನೂ ಊರಲ್ಲೇ ಉಳ್ಕೊಂಡಿದ್ದಾರೆ. ಅವ್ರಿಗೆ ನೀರಿನ ತೊಂದರೆ ಭಾಳ ಇದೆ. ಬಡತನ ಇರೋದ್ರಿಂದ ನೀರು ಪರ್ಚೇಸ್ ಮಾಡೋದಕ್ಕೂ ಕಷ್ಟ ಇದೆ ಅವ್ರಿಗೆ. ಅದರಿಂದ ಶಿವಣ್ಣ ಅವರು ಅಭಿಮಾನ ಬಳಗದಿಂದ ಚೇತನ್ ಮತ್ತು ಅಂಗಡಿಗರೆಲ್ಲ ಸೇರಿ ಥರ ನೀರು ಉಚಿತವಾಗಿ ಕೊಡುವಂಥ ವ್ಯವಸ್ಥೆ ಮಾಡಿರೋದ್ರಿಂದ ಊರ ಜನಕ್ಕೆ ಭಾಳ ಅನುಕೂಲ ಆಗುತ್ತೆ. ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ.
ದೇವರು ಅವ್ರಿಗೆ ಒಳ್ಳೇದು ಮಾಡಲಿ. ಈ ದಿನ ಶಿವಣ್ಣ ಅಭಿಮಾನಿಗಳ ಬಳಗ ವತಿಯಿಂದ ನಮ್ಮ ಕಮಸಂದ್ರ 30ನೇ ವಾರ್ಡ್ಗೆ ತುಂಬ ನೀರಿನ ಸಮಸ್ಯೆ ಬೇಜಾನಿದೆ. ಅದಕ್ಕೆ ಏನು ಮಾಡೋಣ, ನಮ್ಮ ನಗರಸಭೆಯಿಂದನೂ ನೀರು ಬರ್ತೈತೆ, ಬಟ್ ನಮ್ಮ ಜನಗಳಿಗೆ ಸಾಲ್ತಾ ಇಲ್ಲ. 31ನೇ ವಾರ್ಡು ಜನಗಳಿಗೆ ಸಾಲ್ತಾ ಇಲ್ಲ. ಅದಕ್ಕೆ ಏನು ಮಾಡಿದೆ, ನಾನು ನಮ್ಮ ಮುನ್ರಾಜಣ್ಣ, ನಮ್ಮ ಕಾಂಗ್ರೆಸ್ ಯುವ ಮುಖಂಡರು ಮುನ್ರಾಜಣ್ಣ ಅವರೆಲ್ಲ ಪ್ಲ್ಯಾನ್ ಹಾಕಿ ಕಮಸಂದ್ರಕ್ಕೆ 31ನೇ ವಾರ್ಡ್ಗೆ ನೀರಿನ ವ್ಯವಸ್ಥೆ ಮಾಡೋಣ ಅಂದ್ಬಿಟ್ಟು ಮಾಡಿಸಿದೆ. ಇದನ್ನ ನನಗೆ ಎಂಕರೇಜ್ ಮಾಡಿರುವ ಉಸ್ಕೂರು ಮದ್ದೂರಣ್ಣ, ಆಮೇಲೆ ನಮ್ಮ ಹೆಬ್ಗೋಡಿ ಅಧ್ಯಕ್ಷರಾದ ಮುನ್ಕೃಷ್ಣಣ್ಣ, ಆಮೇಲೆ ನಮ್ಮ ಜಿಮ್ ನಾಗರಾಜ್ ಅಣ್ಣ, ಕಬಡ್ಡಿ ಮಂಜಣ್ಣ, ಮುರಳಿ ಅಣ್ಣ, ಅರುಣ್ ಅಣ್ಣ, ಇವರ ಆದರ್ಶದಿಂದ ಇಲ್ಲಿ 31ನೇ ವಾರ್ಡ್ಗೆ ನೀರು ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ. ಹೆಬ್ಬಗೋಡಿ ನಗರಸಭಾ ವ್ಯಾಪ್ತಿಯ ಕಮಸಂದ್ರ ಗ್ರಾಮದಲ್ಲಿ ಶಿವಣ್ಣನವರ ಬಳಗದಿಂದ ಏನು ಇವತ್ತು ಚೇತನ್ ಅವರು ಮುಂದೆ ಬಂದು ಉಚಿತ ನೀರು ಸರಬರಾಜು ಕೊಡಬೇಕು ಅಂತೇಳಿ ಮುಂದೆ ಬಂದಿದ್ದಾರೆ. ಅವ್ರಿಗೆ ನಾವೆಲ್ಲ ಪ್ರೋತ್ಸಾಹಿಸಿದ್ದೇವೆ. ಇದು ಬರೀ ಈ ವಾರ್ಡಲ್ಲಿ ಮಾತ್ರನೇ ಅಂತಲ್ಲ, ನಾವು ನಮ್ಮ ಹೆಬ್ಬಗೋಡಿ ನಗರಸಭೆ ಎಲ್ಲ ವಾರ್ಡ್ಗಳಲ್ಲೂ ಯುವಕರು ಏನು ಯೂತ್ ಕಾಂಗ್ರೆಸ್ ವತಿಯಿಂದ ಯಾರೆಲ್ಲ ಯುವಕರಿದ್ದಾರೆ ಅವರೆಲ್ಲರ ಹತ್ರ ನಾನು ಮನವಿ ಮಾಡೋದೇನಂತ ಹೇಳಿದ್ರೆ, ಈ ಬರಗಾಲದಲ್ಲಿ ಎಲ್ಲರೂ ಮುಂದೆ ಬಂದು ಕೈ ಜೋಡಿಸಿ ಎಲ್ಲ ಬೇಕಾದವ್ರಿಗೆ ನೀರನ್ನ ಸರಬರಾಜು ಮಾಡಬೇಕು ಅಂತೇಳಿ ಕೇಳ್ಕೊಳ್ತೀವಿ. ಇದಕ್ಕೆ ನಾವು ನಮ್ಮ ಶಿವಣ್ಣವರು ಮತ್ತು MP DK ಸುರೇಶಣ್ಣವ್ರ ನಾಯಕತ್ವದಿಂದ ಇದನ್ನು ನಾವು ತೊಡಗಿಸ್ಕೊಳ್ತೀವಿ ಅಂತೇಳಿ ಹೇಳಕ್ಕೆ ಬಯಸ್ತೀವಿ.